ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಈ ದಿನ ನವರತ್ನಗಳ ವಿಚಾರವಾಗಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಗುರುಜಿ, ನಮ್ಮದು ಸಿಂಹ ರಾಶಿ, ನಾವು ರೂಬಿ ರೆಡ್ ಮಾಣಿಕ್ಯ ರತ್ನವನ್ನು ಧಾರಣೆ ಮಾಡಬಹುದೇ ತಿಳಿಸಿ. ನೋಡಿ, ಈ ಯಾವುದೇ ನವರತ್ನಗಳಾಗಲಿ ಅದನ್ನು ಧಾರಣೆ ಮಾಡುವುದು ರಾಶಿ ಅನುಗುಣವಾಗಿ ಧಾರಣೆ ಮಾಡುವುದಕ್ಕಿಂತ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿ ಪ್ರಕಾರವಾಗಿ ಅದನ್ನು ಧಾರಣೆ ಮಾಡುವುದು ಅತ್ಯಂತ ಪ್ರಶಸ್ತ. ಈಗ ಒಂದು ಉದಾಹರಣೆ, ನಿಮಗೆ ಇವರು ತಿಳಿಸಿರುವ ಹಾಗೆ ರೂಬಿ ರೆಡ್ ಬಂದು ರವಿಗೆ ಸಂಬಂಧಪಟ್ಟ ಗ್ರಹದ ರತ್ನ. ಈಗ ನಿಮಗೆ ಒಂದು ಶುಕ್ರ ದಶೆ ನಡೀತಾ ಇದೆ ಅಥವಾ ಗುರುವಿನ ದಶೆ ನಡೀತಾ ಇದೆ. ಅದು ತುಂಬ ಅತ್ಯುತ್ತಮ ದಶಾಭುಕ್ತಿ ಆಗಿರುತ್ತದೆ. ಆ ಸಮಯದಲ್ಲಿ ನೀವೇನಾದರೂ ಈ ರೂಬಿ ರೆಡ್ಡನ್ನು ಧಾರಣೆ ಮಾಡೋದರಿಂದ ಶುಕ್ರನ ಶುಭ ದಶೆಯನ್ನು ಹಸ್ತಂಗತ ಮಾಡುವಂತೆ ಅಥವಾ ಗುರುವಿನ ಶುಭ ಫಲಗಳನ್ನು ಹಸ್ತಂಗತ ಮಾಡುವಂಥ ಶಕ್ತಿ ಈ ರೂಬಿ ರತ್ನಕ್ಕಿರುತ್ತದೆ. ಆದ್ದರಿಂದ ಈ ಜಾತಕದ ದಶಾಭುಕ್ತಿ ಅನುಸಾರ ಇದನ್ನು ಜಾತಕ ವಿಶ್ಲೇಷಣೆ ಮಾಡಿ ಆನಂತರ ಧಾರಣೆ ಮಾಡುವುದು ಅತ್ಯಂತ ಪ್ರಶಸ್ತ. ರಾಶಿ ಅನುಸಾರ ಮಾಡುವುದು ನವರತ್ನಗಳನ್ನು ಅಂಥ ಪ್ರಶಸ್ತ ಆಗುವುದಿಲ್ಲ. ಹಾಗಾಗಿ ಜಾಗ್ರತೆ ವಹಿಸಿ. ನಿಮಗೆ ಯಾವುದೇ ನವರತ್ನಗಳನ್ನು ಧಾರಣೆ ಮಾಡಲು ಇಚ್ಛಿಸಿದರೆ ಅದು ನಿಮ್ಮ ಜಾತಕ ನಿಮ್ಮಲ್ಲಿ ಇದ್ದರೆ ಅದನ್ನು ಪರಿಶೀಲನೆ ಮಾಡಿ ಆನಂತರ ಅದಕ್ಕೆ ಸಂಬಂಧಪಟ್ಟ ಶುಭ ರತ್ನಗಳನ್ನು ಧಾರಣೆ ಮಾಡುವುದು ಅತ್ಯಂತ ಪ್ರಶಸ್ತ. ಹೀಗೆ ಈ ನವರತ್ನ ವಿಚಾರದ ಈ ಸಂಚಿಕೆಯನ್ನು ನಿಮ್ಮೆಲ್ಲ ಆತ್ಮೀಯರಿಗೆ, ಗೆಳೆಯರಿಗೆ ಹಾಗೂ ನಿಮ್ಮ ಬಂಧುಗಳಿಗೆ ತಿಳಿಸಿ. ಜ್ಯೋತಿಷ್ಯಶಾಸ್ತ್ರ, ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರ ಈ ರೀತಿಯ ನವರತ್ನಗಳ ವಿಚಾರದಲ್ಲಿ ನಿಮಗೆ ಯಾವುದೇ ಸಂಶಯಗಳಿದ್ದರೆ ನಮಗೆ ಮೆಸೇಜ್ ಮುಖಾಂತರ ತಿಳಿಸಿ. ನಾವು ಅದಕ್ಕೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ನೀಡಲು ಪ್ರಯತ್ನಿಸುತ್ತೇವೆ. ಸರ್ವೇ ಜನಾಃ ಸುಖಿನೋ ಭವಂತು. ಲೋಕ ಸಮಸ್ತ ಸನ್ಮಂಗಲಾನಿ ಭವಂತು.